ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಿನಿಮಾ KGF 2 ಆದಮೇಲೆ ಬರ್ತಾ ಇರುವಂತಹ ಸಿನಿಮಾ. ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ನಾವು ಟೀಸರ್ ರಿಲೀಸ್ ಆದಾಗಿಂದನೂ ಮಾತಾಡ್ತಾ ಇದ್ದೀವಿ, ಅದಕ್ಕಿಂತ ಮೊದಲಿಂದಲೂ ಮಾತಾಡ್ತಾ ಇದ್ದೀವಿ. ಟೀಸರ್ ರಿಲೀಸ್ ಆದ ಮೇಲೆ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಬೇರೆ 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 ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಜನವರಿ 8ನೇ ತಾರೀಕು ನಟ ಯಶ್ ಅವರ ಹುಟ್ಟುಹಬ್ಬದ ದಿನ ಒಂದು ಟೀಸರ್ ಬರುತ್ತೆ. ಸಿನಿಮಾದಲ್ಲಿ ರಾಯಾ ಅನ್ನುವಂತಹ ಪಾತ್ರದಲ್ಲಿ ಯಶ್ ಅವರು ಏನು ಮಾಡ್ತಾ ಇದ್ದಾರೆ, ಆ ಪಾತ್ರದ ಪರಿಚಯದ ಒಂದು ಟೀಸರನ್ನು ಬಿಟ್ಟಿದ್ರು. ಟೀಸರ್ ಬಿಟ್ಟ ಮೇಲೆ ಟಾಕ್ಸಿಕ್ ಬಗ್ಗೆ ಯಾರಿಗೆಲ್ಲ ಕುತೂಹಲ ಇತ್ತು ಅವರು ಕೂಡ ಮಾತಾಡ್ತಾ ಇದ್ದಾರೆ. ಯಾರಿಗೆಲ್ಲ ಸಿನಿಮಾ ಬಗ್ಗೆಯೇ ಯೋಚನೆ ಇರಲಿಲ್ಲ ಅಥವಾ ಸಿನಿಮಾ ಬಗ್ಗೆಯೇ ಆಸಕ್ತಿ ಇರಲಿಲ್ಲ, ಸಿನಿಮಾಗಳ ಬಗ್ಗೆ ಆಸಕ್ತಿ ಇರಲಿಲ್ಲ, ಅವರೆಲ್ಲರೂ ಕೂಡ ಟೀಸರ್ ರಿಲೀಸ್ ಆದಮೇಲೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಎಸ್ ಅಫ್ಕೋರ್ಸ್ ನಮಗೆಲ್ಲ ಗೊತ್ತು, ಅದಕ್ಕೆ ಕಾರಣ ಟೀಸರ್ನಲ್ಲಿ ಇರುವಂತಹ ಆ ಒಂದು ದೃಶ್ಯ. ಅಫ್ಕೋರ್ಸ್ ಟೀಸರ್ ರಿವ್ಯೂ ಮಾಡಿದಾಗ ನಾನು ಕೂಡ ಸರ್ಪ್ರೈಸ್ ಆಗಿದ್ದೆ. ಯಾಕಂತ ಹೇಳಿದ್ರೆ ಯಶ್ ಅವರ ಇಡೀ ಕರಿಯರ್ನ ನೋಡ್ಕೊಂಡು ಬಂದಾಗ, ಅವರ ಸಿನಿಮಾಗಳು, ಅವರ ಪಾತ್ರಗಳು, ಅವರ ಕಥೆಗಳ ಆಯ್ಕೆ ಎಲ್ಲವನ್ನೂ ನೋಡ್ಕೊಂಡು ಬಂದಾಗ ಟಾಕ್ಸಿಕ್ ಟೀಸರ್ ಈಗೇನು ಬಂತು ಆ ಟೀಸರ್ನ ನೋಡಿದಾಗ ನಿಜಕ್ಕೂ ಒಂದು ಕ್ಷಣ ಶಾಕ್ ಆಯಿತು, ಸರ್ಪ್ರೈಸ್ ಆಯಿತು. ಎಸ್ ಅಫ್ಕೋರ್ಸ್ ಒಂದು ಕುತೂಹಲ ಕೂಡ ಶುರುವಾಯಿತು. ಯಾಕೆ ಈ ಒಂದು ದೃಶ್ಯವನ್ನು ಬಳಸಿದ್ರು ಯಶ್ ಅವರು ಯಾವತ್ತೂ ಕೂಡ ಕುಟುಂಬದವರು, ಮಕ್ಕಳು ಯಾರು ಮುಜುಗರ ಪಟ್ಕೊಳ್ಳುವಂತಹ ಸಿನಿಮಾಗಳನ್ನು, ಪಾತ್ರಗಳನ್ನು ಮಾಡಿದವರಲ್ಲ. ಅವರು ಅದಕ್ಕೆ ಬಹಳ ಬದ್ಧರಾಗಿಯೇ ಬಂದವರು. ಅವರು ಹಿಂದೆ ಕೂಡ ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ರು. ಕುಟುಂಬದವರು ಮುಜುಗರ ಆಗುವಂತಹ ದೃಶ್ಯಗಳು, ಸನ್ನಿವೇಶಗಳು ಸಿನಿಮಾಗಳಲ್ಲಿ ನಾನು ನಟಿಸೋದಿಲ್ಲ ಅಂತ. ಆದರೆ ದಿಢೀರ್ನೆ KGF 2 ಹಿಟ್ ಆದಮೇಲೆ ಟಾಕ್ಸಿಕ್ ಬರುವ ಹೊತ್ತಿಗೆ ಯಶ್ ಅವರು ಯಾಕೆ ಇಷ್ಟು ಬದಲಾದರು ಅನ್ನುವಂತಹ ಸಹಜವಾದಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಅದು ಒಂದು ಕಡೆ ಇಟ್ಟು ನೋಡಿದರೆ, ಇನ್ನೊಂದು ಕಡೆ ನೋಡಿದಾಗ ಎಸ್ ಟಾಕ್ಸಿಕ್ ಅನ್ನೋದೇ ಒಂದು ರೀತಿ ವಿಷಕಾರಿ. ಟೈಟಲ್ಲೇ ಆಗಿದೆ, ಆ ಪಾತ್ರ ಕೂಡ ಆಗಿದೆ. ಡ್ರಗ್ ಮಾಫಿಯಾದ ಒಳಗೆ ಅದರ ಸುತ್ತಮುತ್ತ ನಡೆಯುವಂತಹ ಕತೆ, ಈ ಕ್ಯಾರೆಕ್ಟರೇ ಆಗಿರುತ್ತೆ. ಆ ಕ್ಯಾರೆಕ್ಟರ್ ಹೀಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಪರಿಚಯವನ್ನು ಈ ಟೀಸರ್ ಮೂಲಕ ಮಾಡಿದ್ರ. ಬಹುಶಃ ಸಿನಿಮಾದಲ್ಲಿ ಈ ದೃಶ್ಯ ಇಲ್ಲದೇನೂ ಇರಬಹುದು, ಇದ್ರೂ ಅದಕ್ಕೆ ಬೇರೆಯದ್ದೇ ಜಸ್ಟಿಫಿಕೇಶನ್, ಸಿಚುಯೇಷನ್ ಯಾವ ರೀತಿ ಇರುತ್ತೆ ಅದನ್ನು ನಾವು ನೋಡಬೇಕಾಗತ್ತೆ. ಆದರೂ ಈ ದೃಶ್ಯದ ಬಗ್ಗೆ ಚರ್ಚೆ ಅಂತೂ ಆಗ್ತಾ ಇದೆ. ಅಫ್ಕೋರ್ಸ್ ರಾಯಾ ಅನ್ನುವಂತಹ ಪಾತ್ರವೇ ಹಾಗಿರುತ್ತೆ, ಆ ಪಾತ್ರಕ್ಕಾಗಿ ನೀವು ಸಿದ್ಧರಾಗಿ ಅನ್ನುವಂತಹ ಒಂದು ಸಂದೇಶವನ್ನು ಈ ಟೀಸರ್ ಮೂಲಕ, ಈ ಒಂದು ದೃಶ್ಯದ ಮೂಲಕ ಯಶ್ ಅವರು ಕಳಿಸಿದ್ರ, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ನನಗೂ ಕೂಡ ಹಾಗೆ ಅನಿಸಿದೆ, ಈಗಲೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಯಶ್ ಅವರು ಈ ದೃಶ್ಯವನ್ನು ಹೇಗೆ ಮಾಡಿದರು, ಅಥವಾ ಯಶ್ ಅವರು ಈ ದೃಶ್ಯವನ್ನು ಮಾಡಬೇಕು ಅಂತ ಹೇಗೆ ಅಂದ್ಕೊಂಡ್ರು, ಯಾಕೆ ಅಂದ್ಕೊಂಡ್ರು, ಇದೆಲ್ಲದಕ್ಕೂ ಉತ್ತರ ಸಿಗಬೇಕು. ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಮಾರ್ಚ್ 19ನೇ ತಾರೀಕು ಸಿನಿಮಾ ಬರುವವರೆಗೂ ನಾವು ಕಾಯಬೇಕಾಗತ್ತೆ. ಎಸ್, ಯಶ್ ಅವರು ಒಂದು ಸಿನಿಮಾನ ಕಥೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಎಲ್ಲವನ್ನೂ ಮಾಡಿಯೇ ಮಾಡ್ತಾರೆ. ಇಲ್ಲಿಯವರೆಗೂ ಅವ್ರು ಮಾಡ್ಕೊಂಡು ಬಂದಿರೋದು ಹಾಗೆ. ಆ ಕಾರಣಕ್ಕಾಗಿ ಅವರು ಹಂತವಾಗಿ ಬೆಳೆದು ಮಂಡ್ಯದಿಂದ ಇಂಡಿಯಾದವರೆಗೂ ಬೆಳೆದು ಈಗ ಇಂಡಿಯಾದಿಂದ ಗ್ಲೋಬಲ್ ಲೆವೆಲ್ಗೆ ಬೆಳೆಯುವ ಹಂತಕ್ಕೆ ಬಂದಿದ್ದಾರೆ. ಬಟ್ ಸ್ಟಿಲ್ ಇದು ಬೇಕಿತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮತ್ತೆ ಇನ್ನೊಂದು ಕಡೆ ಮೂಡುತ್ತೆ. ಸೊ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕ ಈಗ ಆಲ್ರೆಡಿ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿತ್ತು. ಮಹಿಳಾ ಆಯೋಗ ಕೂಡ ದೂರನ್ನು ದಾಖಲಿಸಿದೆ. ಈ ದೃಶ್ಯವನ್ನು ತೆಗಿಬೇಕು ಅನ್ನುವಂತಹ ಒತ್ತಾಯ ಮಹಿಳಾ ಆಯೋಗದಿಂದ ಕೇಳಿ ಬಂದಿದೆ, ಆಪ್ ಮಹಿಳಾ ಘಟಕದಿಂದಲೂ ಕೇಳಿ ಬಂದಿದೆ. ಸಾಕಷ್ಟು ಬೇರೆ 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 ಸಂಘಟನೆಗಳು, ಜನರು, ಪ್ರೇಕ್ಷಕರು ಇದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನು, ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಇನ್ನೊಂದು ಕೂಡ ದೂರು ದಾಖಲಾಗಿದೆ. ಅದು CVFCಗೆ, ಸೆನ್ಸಾರ್ ಮಂಡಳಿಗೆ ದೂರನ್ನು ಕೊಟ್ಟಿದ್ದಾರೆ. ಯಾರು? ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಈ ಒಂದು ದೂರನ್ನು ಕೊಟ್ಟಿದೆ. ಅಂದರೆ ಈ ಸಿನಿಮಾದ ಈ ದೃಶ್ಯ ಇದೆಯಲ್ಲ, ಇದನ್ನು ಕತ್ತರಿಸಬೇಕು, ಇಂತಹ ದೃಶ್ಯಗಳು ಇರಬಾರ್ದು ಸಿನಿಮಾದಲ್ಲಿ, ಮಕ್ಕಳ ಮೇಲೆ ಮಾನಸಿಕ ಪರಿಣಾಮ ಬೀರುತ್ತೆ ಅನ್ನುವಂತಹ ಒಂದು ಮಾಹಿತಿಯೊಂದಿಗೆ CBFCಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಒಂದಾದ್ಮೇಲೆ ಒಂದು ದೂರುಗಳು ಬರ್ತಾ ಇದೆ, ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ನನಗೆ ಅಚ್ಚರಿ ಅನಿಸುವಂಥದ್ದು, ಅನೇಕರು ಟಾಕ್ಸಿಕ್ ಸಿನಿಮಾ ಪರವಾಗಿ ಕೂಡ ಮಾತನಾಡ್ತಾ ಇದ್ದಾರೆ, ವಿಶೇಷವಾಗಿ ಮಹಿಳೆಯರು. ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಅನೇಕ ಮಹಿಳೆಯರು, ಸ್ಪೆಷಲಿ ಹುಡುಗಿರು, ಕಾಲೇಜ್ ಹುಡುಗಿರು, ಯಶ್ ಅವ್ರನ್ನ ಫಾಲೋ ಮಾಡುವಂತಹ ಒಂದು ದೊಡ್ಡ ಮಹಿಳಾ ಅಭಿಮಾನಿ ವರ್ಗ ಏನಿದೆ, ಆ ಅಭಿಮಾನಿ ವರ್ಗ ಕೂಡ ಈ ಟೀಸರ್ನ ನೋಡಿ ಮೆಚ್ಕೊಂಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ನಾನು ನೋಡಿದಾಗ ಇಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗಾಗಿ ಬಹುತೇಕ ವಿಡಿಯೋ ಒಂದು 8
ವಿಡಿಯೋಗಳು ಕ್ಲಬ್ ಮಾಡಿರುವಂತಹ ಒಂದು ವಿಡಿಯೋವನ್ನು ನಾನು ನೋಡಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ರೀಲ್ ಬೇರೆ ರಿಯಲ್ ಬೇರೆ ಬೇರೆ, ಸಿನಿಮಾನ ಸಿನಿಮಾದ ರೀತಿಯಲ್ಲಿ ತಗೊಳ್ಳಿ ಅನ್ನುವಂತಹ ರೀತಿಯಲ್ಲಿ. ಯಶ್ ಅವರು ಈ ಸಿನಿಮಾದಲ್ಲಿ ಈ ದೃಶ್ಯವನ್ನು ಒಪ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಅನ್ನುವಂಥದ್ದು. ಇನ್ನೊಬ್ರು ಹೇಳ್ತಾರೆ, ಎಲ್ಲವೂ KGF ರೀತಿಯಲ್ಲೇ ಅಥವಾ ಎಲ್ಲವೂ ಯಶ್ ಅವರು ಹಿಂದೆ ಮಾಡಿದಂತಹ ಸಿನಿಮಾದ ರೀತಿಯಲ್ಲೇ ಮಾಡ್ಲಿಕ್ಕಾಗುತ್ತಾ? ಗ್ಲೋಬಲ್ ಲೆವೆಲ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಲಿವುಡ್ ಆಡಿಯನ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಪ್ಯಾನ್ ವರ್ಲ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಅದನ್ನು ಆ ಸ್ಕೇಲ್ನಲ್ಲಿ ನೋಡಬೇಕು, ಆ ಸ್ಕೇಲ್ನಲ್ಲಿ ತಗೋಬೇಕು, ಆ ಒಂದು ಓಪನ್ನೆಸ್ ಅನ್ನು ನಾವು ಇಟ್ಕೋಬೇಕು. ಸಿನಿಮಾ ಬರೋದಕ್ಕಿಂತ ಮೊದಲೇ ಚರ್ಚೆಗಳನ್ನು ಯಾಕೆ ಮಾಡಬೇಕು? ಸಿನಿಮಾನ ನೋಡಿ ಆಮೇಲೆ ನಿರ್ಧಾರ ಮಾಡಬೇಕು. ಆ ಪಾತ್ರ ಏನಿದೆ, ಕತೆ ಏನಿದೆ, ಯಾಕೆ ಆ ದೃಶ್ಯವನ್ನು ಬಳಸಿದ್ದಾರೆ, ಅದನ್ನು ನೋಡಬೇಕು ಅನ್ನುವಂತಹ ಮಾತುಗಳನ್ನು ಹುಡುಗಿಯರು, ವಿಶೇಷವಾಗಿ ಕಾಲೇಜ್ ಹುಡುಗಿಯರು, ಮಹಿಳಾ ಮಣಿಗಳು ಹೇಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಅನಿಸ್ತು. ಎಸ್, ಅಷ್ಟರ ಮಟ್ಟಿಗೆ ಒಂದು ಅಭಿಮಾನಿ ಬಳಗ ಯಶ್ ಅವರು ಹೊಂದಿದ್ದಾರೆ. ಇದೆಲ್ಲದರ ಮಧ್ಯೆಯೂ ಕೂಡ ಕೋಟಿ ಕೋಟಿ ವ್ಯೂಸನ್ನು ಟಾಕ್ಸಿಕ್ ಟೀಸರ್ ಪಡ್ಕೊಳ್ತಾ ಇದೆ. ಯಶ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಅವೇರ್ ಇರುತ್ತೆ, ಅವ್ರಿಗೂ ಇದ್ರ ಬಗ್ಗೆ ಇದನ್ನು ಗಮನಿಸ್ತಾ ಇರ್ತಾರೆ. ಅವರು ಇಲ್ಲಿಯವರೆಗೂ ಅವರ ಸಿನಿಮಾಗೆ ಬಂದಂತಹ ಒಂದು ರೆಸ್ಪಾನ್ಸ್ ಏನಿತ್ತು ಅದು ಬೇರೆ, ಟಾಕ್ಸಿಕ್ನ ಈ ಟೀಸರ್ಗೆ ಬಂದಂತಹ ರೆಸ್ಪಾನ್ಸೇ ಬೇರೆ. ಬಹುಶಃ ಅವರು ಇದನ್ನು ನಿರೀಕ್ಷೆ ಮಾಡಿರ್ತಾರೆ. ಯಾಕಂದರೆ ಈ ದೃಶ್ಯವನ್ನು ಹಾಕುವಾಗ ನಾನು ಒಬ್ಬ ಯಶ್ ಆಗಿ, ನಾನು ಒಬ್ಬ ಕನ್ನಡಿಗನಾಗಿ, ಅಥವಾ ನಾನು ಕನ್ನಡದ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ನನ್ನನ್ನು ಇಲ್ಲಿಯವರೆಗೂ ಹೇಗೆ ನೋಡಿದ್ದಾರೆ ಅಭಿಮಾನಿಗಳು, ಪ್ರೇಕ್ಷಕರು, ಕನ್ನಡಿಗರು, ಅವ್ರು ಇದನ್ನು ಒಪ್ಕೊಳ್ತಾರಾ ಇಲ್ವಾ ಅಂತ ಅವರು ಒಂದಲ್ಲ ಎರಡಲ್ಲ 100 ಸಲ ಯೋಚನೆ ಮಾಡಿರ್ತಾರೆ, ಖಂಡಿತವಾಗ್ಲೂ ಮಾಡಿರ್ತಾರೆ. ಯಾಕಂದರೆ ಯಶ್ ಅವ್ರನ್ನ ನಾನು ಬಹಳ ಹತ್ತಿರದಿಂದ, ಬಹಳ ತಳಹಂತದಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಬಹಳ ಅಳೆದು ತೂಗಿ ಎಲ್ಲವನ್ನು ಯೋಚನೆ ಮಾಡಿ ಅವರು ಸಿನಿಮಾ ಮಾಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಅವ್ರಿಗೆ ಅವೇರ್ ಇರುತ್ತೆ. ಈ ಟೀಸರ್ಗೆ ಈ ದೃಶ್ಯವನ್ನು ಬಳಸುವಾಗಲೂ ಅದರ ಬಗ್ಗೆ ಅವರಿಗೆ ಗಮನ ಇತ್ತು, ಇರುತ್ತೆ. ಸಿನಿಮಾ ಟೀಸರ್ ಬಂದ ಮೇಲೂ ಈ ರೆಸ್ಪಾನ್ಸ್ ಬಂದಾಗಲೂ ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ. ಎಸ್, ಅಫ್ಕೋರ್ಸ್ ಅದೆಲ್ಲವನ್ನು ಗಮನಿಸಿದ್ದಾರೆ. ಬಹುಶಃ ಅವರು ಫಸ್ಟ್ ಟೈಮ್ KGF ಬಂದಾಗ, ಅದಾದ ನಂತರ ಅವ್ರ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ, ಅವರ ಟೀಸರ್ಗಳ ಬಗ್ಗೆ ಯಾರು ಏನೇ ಕಮೆಂಟ್ ಮಾಡಿದ್ರು ಅದನ್ನ ಅವರು ರೀಪೋಸ್ಟ್ ಅಥವಾ ಸ್ಟೇಟಸ್ಗಳಿಗೆ ಹಾಕ್ಕೊಳ್ತಾ ಇರಲ್ಲ. ಇದು ಫಸ್ಟ್ ಟೈಮ್ ಅವರು ಟಾಕ್ಸಿಕ್ಗೆ ಇಂಡಿಯಾದ ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು, ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವರಿಂದ ಹಿಡಿದು ಬಾಲಿವುಡ್ನ ಕರಣ್ ಜೋಹಾರ್, ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಆದಿಯಾಗಿ ದೊಡ್ಡ ದೊಡ್ಡ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಇದ್ರ ಬಗ್ಗೆ ಕಮೆಂಟ್ ಏನು ಮಾಡಿದ್ರು, ಒಳ್ಳೊಳ್ಳೆ ಪಾಸಿಟಿವ್ ಕಾಮೆಂಟ್ಸ್ನ ಅದೆಲ್ಲವನ್ನೂ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಹಾಕ್ತಾ ಇದ್ದಾರೆ. ಸೊ ಅವರು ಹಾಗಾಗಿ ಗಮನಿಸ್ತಾ ಇದ್ದಾರೆ ಇದನ್ನು. ನಮ್ಮ ಟೀಸರ್ಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ, ಏನು ಕಮೆಂಟ್ಗಳು ಬರ್ತಾ ಇದೆ, ಟೀಸರ್ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಇದೆಲ್ಲವನ್ನು ಅವರು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಒಂದು ಕಾರಣ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಸ್, ಒಂದು ಗ್ಲೋಬಲ್ ಸಿನಿಮಾ ಅಂದಾಗ ಇದು ಇರಲೇಬೇಕಾ ಅನ್ನುವಂತಹ ಪ್ರಶ್ನೆ ಬಂದಾಗಲೂ ಕೂಡ ಯಾಕೆ ಇರಬಾರ್ದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಒಂದು ವರ್ಗ ಕೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಒಂದು ಪರ ವಿರೋಧದ ಚರ್ಚೆಗಳು ಬರ್ತಾ ಇದೆ, ಟೀಕೆಗಳು ಕೂಡ ಬರ್ತಾ ಇದೆ, ಅಪ್ರಿಷಿಯೇಷನ್ಸ್ ಬರ್ತಾ ಇದೆ, ದೂರುಗಳು ದಾಖಲಾಗ್ತಾ ಇದೆ. ಒಟ್ಟಿನಲ್ಲಿ ಟಾಕ್ಸಿಕ್ ಅನ್ನುವಂತಹ ಒಂದು ಟೀಸರ್ ಬಹಳ ದೊಡ್ಡ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದೆ, ಬಹಳ ದೊಡ್ಡ ಹಲ್ಚಲನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಬ್ಬಿಸ್ತಾ ಇದೆ. ಇಲ್ಲಿಂದ ಕೌಂಟ್ ಡೌನ್ ಶುರುವಾಗಿದೆ. ಇನ್ನ 66 ದಿನಗಳು ಮಾತ್ರ ಬಾಕಿ ಇರೋದು. KGF 2 ನಿಂದ ಯಶ್ ಅವರು ಬೆಳೆದಂತಹ ರೀತಿ, ಅವರು ಒಂದು ದೊಡ್ಡ ಅಭಿಮಾನಿ ಬಳಗವನ್ನು ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಏನು ಸಂಪಾದಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ರೀಚ್ ಮಾಡುವ ಮತ್ತು KGF 2 ಅನ್ನು ಮರೆತು ಪ್ರೇಕ್ಷಕರು ಟಾಕ್ಸಿಕ್ ಮೂಲಕ ಮತ್ತೊಂದು ಯಶನ್ನು ನೋಡ್ತಾರೆ, ಅಥವಾ ಅವರ ಕರಿಯರ್ನಲ್ಲಿ ನೆಕ್ಸ್ಟ್ KGF ಚರ್ಚೆಯನ್ನು ಬಿಟ್ಟು ಟಾಕ್ಸಿಕ್ ಬಗ್ಗೆ ಚರ್ಚೆ ಮಾಡಬೇಕು, ಅದನ್ನು ಅವರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದರ ಮೊದಲ ಹೆಜ್ಜೆ ಇದಾಗಿರಬಹುದಾ? ನೆಗೆಟಿವ್ ಕಾಮೆಂಟೇ ಇರಬಹುದು, ಅಥವಾ ಚರ್ಚೆಗಳು ಏನೇ ಇರಬಹುದು, ಟೀಕೆಗಳೇನೇ ಇರಬಹುದು, ಆದರೆ ಟಾಕ್ಸಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು KGF 2ನ ಮರೆತು ಇವತ್ತು ಟಾಕ್ಸಿಕ್ ಬಗ್ಗೆ ಇಷ್ಟು ದೊಡ್ಡ ಚರ್ಚೆ ಶುರುವಾಗಿದೆ. ಸೊ ಸಿನಿಮಾ ಬಂದಾಗ ಈ ಸಿನಿಮಾಗೆ ಯಾವ ರೀತಿಯ ವಿಮರ್ಶೆ ಬರುತ್ತೆ, ಪ್ರೇಕ್ಷಕರು ಯಾವ ರೀತಿ ತಗೊಳ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಆದರೆ ಒಂದಂತೂ ನಿಜ, ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಈ ದೃಶ್ಯ ಎಲ್ಲ ಬಂದ ಮೇಲೆ ಈ ಸಿನಿಮಾಗೆ A ಸರ್ಟಿಫಿಕೇಟ್ ಬರುತ್ತೆ ಅನ್ನುವಂಥದ್ದು. A ಸರ್ಟಿಫಿಕೇಟ್ ಬಂದಿದ್ದೇ ಆದರೆ ಮಕ್ಕಳು ಯಶ್ ಅವರ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಅವರು ಎಲ್ಲೋ ಒಂದು ಭ್ರಮ ನಿರಸನ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅಡಲ್ಟ್ ಸಿನಿಮಾ ಅಂತ ಬಂದಾಗ, A ಸರ್ಟಿಫಿಕೇಟ್ ಬಂದಾಗ ಮಕ್ಕಳಿಗೆ ಎಂಟ್ರಿ ಇರೋದಿಲ್ಲ. 18 ವರ್ಷದ ಒಳಗಿನ ಮಕ್ಕಳಿಗೆ, 4 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ಅಡಲ್ಟ್ ಸಿನಿಮಾಗೆ, A ಸರ್ಟಿಫೈಡ್ ಸಿನಿಮಾಗೆ ಎಂಟ್ರಿ ಇರೋದಿಲ್ಲ. ಏನಾದರೂ ಟಾಕ್ಸಿಕ್ಗೆ A ಸರ್ಟಿಫಿಕೇಟ್ ಬಂದರೆ ಒಂದು ವರ್ಗ, ಆ ಮಕ್ಕಳು ಏನು ಸಿನಿಮಾ ನೋಡ್ತಿದ್ರು ಕುಟುಂಬದವ್ರ ಜೊತೆ ಬಂದು, ಅವರಿಗೆ ಈ ಸಿನಿಮಾ ನೋಡುವಂಥ ಅವಕಾಶ ಇರೋದಿಲ್ಲ. ಅದು ಒಂದು ಕೂಡ ಇಲ್ಲಿ ಶಾಕಿಂಗ್ ಅಂತ ಅನಿಸುತ್ತೆ. ಮಕ್ಕಳು ಬರಲಿಲ್ಲ ಅಂದರೆ, ಮಕ್ಕಳನ್ನ ಕರ್ಕೊಂಡು ಕುಟುಂಬದವ್ರು ಬರಬೇಕಾಗಿತ್ತಲ್ಲ, ಅವರು ಕೂಡ ಎಲ್ಲೋ ಒಂದು ಕಡೆ ಬರ್ತಾರಾ ಇಲ್ವ ಅನ್ನುವಂತಹ ಒಂದು ಗೊಂದಲ ಕೂಡ ಸೃಷ್ಟಿಯಾಗುತ್ತೆ. ಆದರೆ ಯಶ್ ಅವರು ಟ್ರೈಲರ್ ಬಿಟ್ಟಾಗ ಯಾವ ರೀತಿ ಟ್ರೈಲರ್ನ ಬಿಡ್ತಾರೆ, ಅಥವಾ
ಸೆನ್ಸಾರ್ ಮಂಡಳಿಗೆ ಹೋಗುವಂತಹ ಸಿನಿಮಾದಲ್ಲಿ ಈ ದೃಶ್ಯ ಇಲ್ಲದೆ ಹೋದ್ರೆ ಎ ಸರ್ಟಿಫಿಕೇಟ್ ಬರದೆ ಹೋದ್ರೆ ಅದರ ಸಿಚುವೇಶನ್ ಬೇರೆ ಇರುತ್ತೆ. ಸೊ ಸರ್ಟಿಫಿಕೇಟ್ ಬರೋವರೆಗೂ, ಸೆನ್ಸಾರ್ ಮಂಡಳಿಗೆ ಟಾಕ್ಸಿಕ್ ಸಿನಿಮಾ ಹೋಗೋವರೆಗೂ ನಾವು ಯಾವುದನ್ನೂ ಕೂಡ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಟೀಸರ್ ಒಟ್ಟಿನಲ್ಲಿ ಚರ್ಚೆ ಹುಟ್ಟು ಹಾಕುವ ರೀತಿಯಲ್ಲಿ ಅವರು ಬಿಟ್ಟಿದ್ದಾರೆ. ಬಹುಶಃ ಚರ್ಚೆ ಆಗಲಿ ಅಂತಲೇ ಈ ಒಂದು ಟೀಸರ್ ಬಿಟ್ಟಿದ್ದಾರ, ನಾನು ಅದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಟಾಕ್ಸಿಕ್ ಬಗ್ಗೆ ಒಂದು ಚರ್ಚೆ ಆಗಲಿ, ಆಮೇಲೆ ನಾವು ಟ್ರೈಲರ್ನಲ್ಲಿ ಬೇರೆ ತೋರಿಸೋಣ ಅನ್ನುವಂತಹ ಯೋಚನೆ ಕೂಡ ಇದ್ದಿರಬಹುದು, ಅಥವಾ ಸಿನಿಮಾದಲ್ಲಿ ಬೇರೆಯದ್ದೇ ಇರಬಹುದು. ಹಾಗಾಗಿ ನಾವು ಸೆನ್ಸಾರ್ ಮಂಡಳಿಯಿಂದ ಒಂದು ಸರ್ಟಿಫಿಕೇಟ್ ಈ ಸಿನಿಮಾಗೆ ಬರುವವರೆಗೂ ಮತ್ತು ಟಾಕ್ಸಿಕ್ ಸಿನಿಮಾ ಥಿಯೇಟರ್ಗೆ ಬರುವವರೆಗೂ ಯಾವುದನ್ನು ಕೂಡ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಟಾಕ್ಸಿಕ್ ಪರ ವಿರೋಧ ಎರಡೂ ಚರ್ಚೆಯನ್ನು ಹುಟ್ಟು ಹಾಕಿದೆ. ಸೊ ಕನ್ನಡದ ಸಿನಿಮಾ ಬಹಳ ದೊಡ್ಡ ಸ್ಕೇಲ್ನಲ್ಲಿ ಬರ್ತಾ ಇದೆ. ನೋಡೋಣ, ಮಾರ್ಚ್ 19ನೇ ತಾರೀಕು ಈ ಸಿನಿಮಾ ಬರುತ್ತೆ. ಇನ್ನೊಂದು ಕಡೆ ಬಾಲಿವುಡ್ನ ದುರಂಧರ್ 2, ಅದು ಕೂಡ ದೊಡ್ಡ ಮೆಗಾ ಹಿಟ್ ಸಿನಿಮಾ, ಬ್ಲಾಕ್ ಬಸ್ಟರ್ ಸಿನಿಮಾ, ಅದು ಕೂಡ ಆಪೋಸಿಟಲ್ಲಿ ಬರ್ತಾ ಇದೆ. ಸೊ ಎರಡೆರಡು ಸವಾಲುಗಳು, ಒಂದು ಕಡೆ ಟೀಕೆಗಳನ್ನು ಯಶ್ ಅವರು ಮತ್ತು ಟಾಕ್ಸಿಕ್ ಸಿನಿಮಾ ಎದುರಿಸ್ತಾ ಇದೆ, ಮತ್ತೊಂದು ಕಡೆ ದುರಂಧರ್ 2 ನಂತಹ ಒಂದು ಸಿನಿಮಾ ಕೂಡ ಆಪೋಸಿಟ್ ಬರ್ತಾ ಇದೆ. ಇದೆಲ್ಲವನ್ನು ಮೀರಿಯೂ ಕೂಡ ನಮ್ಮ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಗೆಲ್ತಾರೆ ಅನ್ನುವಂತಹ ಭರವಸೆ ಕನ್ನಡಿಗರಿಗಿದೆ, ಯಶ್ ಅಭಿಮಾನಿಗಳಿಗಿದೆ. ಅವರ ಏಳಿಗೆಯನ್ನು, ಅವರ ಬೆಳವಣಿಗೆಯನ್ನು ಹತ್ತಿರದಿಂದ ಗಮನಿಸಿದಂತಹ ನಮಗೆಲ್ಲರಿಗೂ ಕೂಡ ಅದರ ಬಗ್ಗೆ ಕುತೂಹಲ ಇದೆ. ಕಾದು ನೋಡೋಣ. ಥ್ಯಾಂಕ್ ಯು. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.